ಇವತ್ತು ಗೊತ್ತಾಗುತ್ತೆ ಯಾರು ಟ್ರೋಫಿ ಮನೆಗೆ ತಗೊಂಡೋಗ್ತಾರೆ ಅಂತ. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಬನ್ನಿ, ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ನ ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ವೀಡಿಯೋ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಈ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಂದೇ ಸತಿ ವೀಡಿಯೋಗೆ ಜಂಪ್ ಮಾಡೋಣ. ಇವತ್ತು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಮುಗೀತಿದೆ. ಅದು ಯಾರು ಮನೆಗೆ ಕಪ್ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ. ಗೊತ್ತಾಗುತ್ತೆ ಇನ್ನು 8 ಗಂಟೆಗೆ ಸ್ಟಾರ್ಟ್ ಆಗೋದು ನೈಟು. 11-12 ಗಂಟೆ ಅಷ್ಟಕ್ಕೆಲ್ಲ ಗೊತ್ತಾಗುತ್ತೆ. ಇಂಡಿಯಾ ಏನಾನ ತೊಗೊಂಡೋದ್ರೆ ಮನೆಗೆ ಸಂಡೇ, ನೆಕ್ಸ್ಟ್ ನಾಳೆನೇ ಸಂಡೇ ಫುಲ್ಲು ಸೆಲೆಬ್ರೇಷನ್ನು. ಫುಲ್ಲು ಇಂಡಿಯಾದಲ್ಲೇ ಸೆಲೆಬ್ರೇಷನ್ ಅಂದ್ಕೊಳ್ಳಿ. ಇಂಡಿಯಾನ ಕಪ್ ಹೊಡೆದ್ರೆ. ಸೌತ್ ಆಫ್ರಿಕಾನ ಫಸ್ಟ್ ಟೈಮು, ಏನೂ ಮಾಡೋಕ್ಕಾಗಲ್ಲ. ಇಂಡಿಯಾ ಇರೋದ್ರಿಂದ ಕಷ್ಟ ಇರುತ್ತೆ. ಬನ್ನಿ ಈಗ ಒಂದೇ ರೀತಿ ಫಸ್ಟು ಅನಾಲಿಸಿಸ್ ಮಾಡೋದಂದರೆ ಫಸ್ಟು ಪ್ಲೇಯಿಂಗ್ ಲೆವೆನ್ ತೊಗೊಳೋಣ. ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಏನೂ ಇರೋಲ್ಲ. ಸೇಮ್ ಟೀಮೇ ಹೋಗ್ತಾರೆ ಎರಡು ಟೀಮೂ. ನಿಮಗೆ ಇಂಡಿಯಾದಲ್ಲಿ ನಿಮಗೆ ಮಾಮೂಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಶಿವಮ್ ದೂಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಬೂಮ್ರಾ, ಹರ್ಷದೀಪ್ ಸಿಂಗ್ ಸೇಮ್ 11 ಜೊತೆ ಹೋಗ್ತಾರೆ. ನಿಮಗೆ ಸೌತ್ ಆಫ್ರಿಕಾನೂ ಅಷ್ಟೇ. ಕ್ವಿಂಟನ್ ಡಿಕಾಕ್, ಹೆಂಡ್ರಿಕ್ಸ್, ಮತ್ತು ನಿಮಗೆ ಮಾರ್ಕ್ರಮ್, ಡೇವಿಡ್ ಮಿಲ್ಲರ್, ಕ್ಲಾಸನ್, ಕ್ರಿಸ್ಟನ್ ಸ್ಟಾಪ್ಸ್, ಆಮೇಲೆ ನಿಮಗೆ ಮಾರ್ಕೋ ಹ್ಯಾನ್ಸನ್ ಬರ್ತಾರೆ. ಆಮೇಲೆ ನಿಮಗೆ ತಮ್ಸಿ, ಆಮೇಲೆ ನಿಮಗೆ ರಬಾಡ ಮತ್ತು ಹೆಂಡ್ರಿಚ್ ನೋಕಿಯಾ ಬರ್ತಾರೆ. ಇದು ಸೇಮ್ ಅಷ್ಟೇ. ಆಮೇಲೆ ಕೇಶವ್ ಮಹಾರಾಜ್ ಇನ್ನೊಬ್ಬರು ಅವ್ರ ಸ್ಪಿನ್ನರ್ಸು. ಇದೇ ಪ್ಲೇಯಿಂಗ್ ಜೊತೆನೇ ಹೋಗೋದು, ಏನು ಚೇಂಜಸ್ ಮಾಡೋಕ್ಕೋಗಲ್ಲ. ಈಗ ವೆನ್ಯೂ ಬಗ್ಗೆ ಮಾತಾಡೋಣ. ವೆನ್ಯೂ ಆಡ್ತಿರೋದು ಬಾರ್ಬಡೋಸಲ್ಲಿ. ನಿಮಗೆ ಗೊತ್ತು, ಫಸ್ಟ್ ಮ್ಯಾಚ್ ನಾವು ಸೂಪರ್ 8 ಆಡಿದ್ದು ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನು. ಅದೇ ಪಿಚ್ಚಲ್ಲಿ ಆಡಿದ್ದು. ಅವತ್ತು 8 PM ಆಡಿದ್ವಿ. ಇವತ್ತು ಅದೇ ಟೈಮಿಂಗ್ಸ್ಗೆ ಆಡ್ತಾ ಇರೋದು. ಅವತ್ತು ಏನು ಮಾಡಿದರು ಇಂಡಿಯಾ, ಫಸ್ಟು ಬ್ಯಾಟಿಂಗ್ ಆಡಿದರು. ಆಡಿ 181 ಹೊಡೆದಿದ್ರು. 182 ಟು ಸೌತ್ ಆಫ್ಘಾನಿಸ್ತಾನ್ಗೆ ಟಾರ್ಗೆಟು. ಸೇಮ್ ಇವತ್ತು ಏನಾರ ಟಾಸ್ ಸೋತ್ರೂ ಪರವಾಗಿಲ್ಲ. ಗೊತ್ತಿಲ್ಲ ಟಾಸ್ ಸೋತಾರೆ ಇವತ್ತು ಏನು ಮಾಡ್ತಾರ, ಅಲ್ಲ ಟಾಸ್ ವಿನ್ ಆದ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಟಾಸ್ ವಿನ್ ಆದರೆ ಇಂಡಿಯಾ ಆರಾಮಾಗಿ ಬ್ಯಾಟಿಂಗ್ ತೊಗೊಂಡು ಫೈನಲ್ಸಲ್ಲಿ ನಿಮಗೆ ಸೌತ್ ಆಫ್ರಿಕಾ ಚೌಕರ್ಸ್ ಅಂತ ಹೆಸರು ಬಂದಿರೋದೇ ಅವರು ಲಾಸ್ಟಲ್ಲಿ ಏನೋ ಕಿರಿಕ್ ಮಾಡ್ಕೊತಾರಂತ. ಸೊ ನನ್ನ ಪ್ರಕಾರ ಮೋಸ್ಟ್ಲಿ ಇಂಡಿಯಾ ಇವತ್ತು ಸೆಕೆಂಡ್ ಬ್ಯಾಟಿಂಗ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ಸೌತ್ ಆಫ್ರಿಕಾ ನಿಮಗೆ ನೋಡ್ತಾ ಇದ್ದರೆ ಲಾಸ್ಟ್ ಮ್ಯಾಚ್ ಅವ್ರು ಹಾಕಿರೋ ಬಾಲಿಂಗಿಗೆ ಸ್ವಲ್ಪ ಇಂಡಿಯಾನು ಸ್ವಲ್ಪ ಥಿಂಕ್ ಮಾಡ್ತಾ ಇರುತ್ತೆ, ಇವ್ರಿಗೆ ಈ ಥರ ಬಾಲಿಂಗ್ ಮಾಡಿದ್ರೆ ಹೆವಿ ಕಷ್ಟ ಆಗುತ್ತೆ ಅಂತ. ಆದರೆ ಬ್ಯಾಟಿಂಗಲ್ಲಿ ನಮಗೆ ಸೌತ್ ಆಫ್ರಿಕಾಗಿಂತ ಇಂಡಿಯಾದಲ್ಲಿ ಜಾಸ್ತಿ ಡೆಪ್ತ್ ಇದೆ. ನಿಮಗೆ ನಂಬರ್ 8ವರೆಗೂ ಬ್ಯಾಟಿಂಗ್ ಇದೆ. ಸೌತ್ ಆಫ್ರಿಕಾದಲ್ಲಿ ನಂಬರ್ 7 ಲಾಸ್ಟ್ ಅನ್ಕೊತೀನಿ. ನಂಬರ್ 7 ಇಲ್ಲ, ಮಾರ್ಕೋ ಜಾನ್ಸನ್ನು ನಿಮಗೆ ಒಳ್ಳೆ ಬಾಲ್ ಬಿದ್ದರೆ ಅವರೇನು ಅಂಥ ಏನೋ ಕೆಟ್ಟ ಬಾಲ್ ಇದ್ದರೆ ಹೊಡಿತಾರೆ ಅಷ್ಟೇ ಬೌಂಡ್ರಿ. ಲೈಕ್ ನಿಮಗೆ ಸ್ಟಾರ್ಕ್ ಹೊಡಿತಾರಲ್ಲ, ಸ್ಟಾರ್ಕು ಇಲ್ಲ ಪ್ಯಾಟ್ ಕಮಿಂಗ್ಸ್ ಹೊಡಿತಾರಲ್ಲ, ಆ ಥರ ಬ್ಯಾಟ್ಸ್ಮನ್ನು. ನಿಮಗೆ T20ಲಿ ನಿಮಗೆ ಎಲ್ಲ ಕೆಟ್ಟ ಬಾಲ್ ಹಾಕ್ತಾರೆ ಅಂತಲೇ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಅವರೇನು ಬ್ಯಾಟ್ಸ್ಮನ್ ಥರ ಏನು ಯಾರು ಇದು ಮಾಡಲ್ಲ. ಬಾಲರ್ ಹೂ ಕ್ಯಾನ್ ಬ್ಯಾಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಕೇಶವ್ ಮಹಾರಾಜು ಅಷ್ಟೇ. ಅವರೆಲ್ಲ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ಬೋದು ಅಷ್ಟೇ. T20ಲಿ ತುಂಬ ಕಷ್ಟ ಆಗುತ್ತೆ. ಸೊ 6 ಜನ ಬ್ಯಾಟ್ಸ್ಮನ್ನು ಸೌತ್ ಆಫ್ರಿಕಾ ಕಡೆ. ಅದೊಂದು ಕನ್ಸರ್ನ್ ಇದ್ದೇ ಇರುತ್ತೆ ಸೌತ್ ಆಫ್ರಿಕಾಗೆ. ಇಂಡಿಯಾ ಕಡೆ ನಿಮಗೆ ಗೊತ್ತು ನಂಬರ್ 8 ತನಕ ಬ್ಯಾಟಿಂಗ್ ಇದೆ. ಸೊ ಅಲ್ಲಿ ಕಂಪ್ಯಾರಿಸನಲ್ಲಿ ಇಂಡಿಯಾ ಆರಾಮಾಗಿ ಫಸ್ಟಲ್ಲಿದೆ. ನಿಮಗೆ ಬಾಲಿಂಗ್ ಅಂತ ಬಂದರೆ ಬಾಲಿಂಗಲ್ಲಿ 2 ಟೀಮು ಸ್ಟ್ರಾಂಗ್ ಆಗಿದೆ. ನಿಮಗೆ ಈ ಕಡೆ 2 ಕ್ವಾಲಿಟಿ ಸ್ಪಿನ್ನರ್ ಇದ್ದಾರೆ, ನಮ್ಮ ಕಡೆ 3 ಜನ ಕ್ವಾಲಿಟಿ ಸ್ಪಿನ್ನರ್ಸು. ಮತ್ತು ಫಾಸ್ಟ್ ಬಾಲಿಂಗು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಬೂಮ್ರಾ ಇದ್ದಾರೆ. ಅದೊಂದು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸೌತ್ ಆಫ್ರಿಕಾ ಬೆಟರ್ ಆಗಿದೆ. ಯಾಕಂದ್ರೆ 3 ಜನ ಒಳ್ಳೆ ಬಾಲರ್ಸು, ಕಗಿಸೋ ರಬಾಡ, ಮಾರ್ಕೋ ಹ್ಯಾನ್ಸನ್ ಮತ್ತು ನಿಮಗೆ ಹೆಂಡ್ರಿಚ್ ನೋಕಿಯಾ. ಈ ಪಿಚ್ಚಿಗೆ ಅವ್ರು ಆಲ್ರೆಡಿ ಸೆಟ್ ಆಗಿದ್ದಾರೆ, ಯಾವ ಥರ ಬಾಲಿಂಗ್ ಮಾಡಬೇಕು, ವಿಕೆಟು, ಸ್ಲೋವರ್ ಒನ್ನು, ಸ್ಲೋ ಕಟರು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಇಂಡಿಯಾಗೂ ಒಂದು ಟಾಸ್ಕ್ ಇರುತ್ತೆ. ಸೌತ್ ಆಫ್ರಿಕನ್ ಬೌಲರ್ಸ್ ಫಾಸ್ಟ್ ಬಾಲಿಂಗ್, ಅದು ಮೇನ್ ಫಾಸ್ಟ್ ಬಾಲಿಂಗ್ ಅವ್ರಿಗೆ ಟ್ಯಾಕಲ್ ಮಾಡಬೇಕು ಅಂದರೆ ಬ್ಯಾಟಲ್ ಚೆನ್ನಾಗಿರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ ಅಷ್ಟೇ. ನಿಮಗೆ ಇನ್ನೇನಿರಲ್ಲ, ಏನು ಚೇಂಜಸ್ ಏನು ನೋಡೋಕ್ಕಾಗಲ್ಲ. ಪ್ಲೇಯಿಂಗ್ ಲೆವೆನಲ್ಲಿ ಆರಾಮಾಗಿ ಫಸ್ಟು ಬ್ಯಾಟಿಂಗ್ ಆಡಿ ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಂಡಿಯಾ ಟಾಸ್ ಇವತ್ತು ವಿನ್ ಆದರೆ ನನ್ನ ಯಾಕೋ ಒಂದು 7th ಸೆನ್ಸು ನನಗೆ ಏನೋ ಇವತ್ತು ಚೇಸಿಂಗ್ ತಗೊಂತಾರ ಅನ್ನಿಸ್ತಾ ಇದೆ. ಯಾಕಂದರೆ ನಿಮಗೆ ನಾಕೌಟ್ ಗೇಮು ಫೈನಲ್ ಅಂತ ಮ್ಯಾಚ್ ಆಡ್ತಾ ಇರೋದು. ಸೊ ಅದರಲ್ಲಿ ನಿಮಗೆ ಚೇಸ್ ಮಾಡಿದ್ರೆ ಈಸಿ ಇರುತ್ತೆ ರಿಲೇಟಿವ್ಲಿ. ನಿಮಗೆ ಸೌತ್ ಆಫ್ರಿಕಾನ ಬೇಗ ಪವರ್ ಪ್ಲೇಯಲ್ಲೇ ಒಂದು 4 ವಿಕೆಟ್ ತೆಗೆದ್ರೆ ಬ್ಯಾಕ್ ಫುಟ್ಗೆ ಹೋಗ್ಬಿಡ್ತಾರೆ ಸೌತ್ ಆಫ್ರಿಕಾ. ಸೊ ಅದೊಂದು ಐಡಿಯಾ ಇರುತ್ತೆ ರೋಹಿತ್ ಶರ್ಮಾ ತಲೆಯಲ್ಲಿ. ನೋಡೋಣ, ಅದು ಟಾಸ್ ಸೋತ್ರೂ ಏನು ತಲೆ ಕೆಡಿಸ್ಕೊಳ್ಳೋದಂತ ಏನೂ ಇಲ್ಲ. ಆರಾಮಾಗಿ ಫಸ್ಟ್ ಬ್ಯಾಟಿಂಗ್ ಆಡಿದ್ದಾರೆ. ಈಗ ನಿಮಗೆ ಸೂಪರ್ 8 ಮತ್ತು ಸೆಮಿಫೈನಲ್ ಸೇರಿಸಿ 4 ಮ್ಯಾಚೂ ಅಷ್ಟೇ ಡಿಫೆಂಡ್ ಮಾಡ್ಕೊಂಡು ವಿನ್ ಆಗಿದ್ದೀವಿ. ಸೊ ಅದರಲ್ಲೇನು ನಮಗೇನು ಆಶ್ಚರ್ಯ ಆಗಲ್ಲ ಇಂಡಿಯಾ ಒಳ್ಳೆ ಸ್ಕೋರ್ ಮಾಡಿ ಡಿಫೆಂಡ್ ಮಾಡಿದ್ರೆ.
ಸೊ ಸೌತ್ ಆಫ್ರಿಕಾ ಕಷ್ಟ ಇರುತ್ತೆ, ಈಸಿ ಅಂತಿರಲ್ಲ. ಈ ಥರ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ನ ಎಂದೂ ಫೇಸೇ ಮಾಡಿರಲ್ಲ ಅವರು. ಯಾವ ಟೀಮು ಈಗ ಆಡಿದ 8 ಮ್ಯಾಚ್ ವಿನ್ ಆಗಿದ್ದಾರೆ ಕಂಟಿನ್ಯೂಸ್ ಆಗಿ ಈ ವರ್ಲ್ಡ್ ಕಪ್ ಕ್ಯಾಂಪೇನಲ್ಲಿ. ಸೊ ಅಲ್ಲಿ ರಿಲೇಟಿವ್ಲಿ ಅಷ್ಟು ಸ್ಟ್ರಾಂಗ್ ಬಾಲರ್ಸ್ನ ಯಾರು ಫೇಸ್ ಮಾಡಿರಲ್ಲ ಸೌತ್ ಆಫ್ರಿಕಾ. ಸೊ ಇವತ್ತು ತುಂಬ ಕಷ್ಟ ಇರುತ್ತೆ ಸೌತ್ ಆಫ್ರಿಕಾಗೆ. ನೋಡೋಣ ಇವತ್ತು ಯಾರು ಮನೆಗೆ ಕಪ್ಪು ತೊಗೊಂಬರ್ತಾರೆ ಅಂತ. ನನಗೇನೋ ಇವತ್ತು ಇಂಡಿಯಾ ಆರಾಮಾಗಿ ಇನ್ನೊಂದು ಕಪ್ ಎತ್ತುತ್ತಾರೆ ಅನ್ನಿಸ್ತಾ ಇದೆ. ಲೆಟ್ಸ್ ಗೋ ಇಂಡಿಯಾ. ಇವತ್ತು ಕಪ್ಪು ಮನೆಗೆ ತಂದು ಫುಲ್ಲು ನಾಳೆ ಸಂಡೇ ಫುಲ್ಲು ಆರಾಮು ಎಲ್ಲರ ಹತ್ರ ಮಾತಾಡ್ಕೊಂಡು ಹಿಂಗೆ ಹೊಡೆದ್ರು ಹೆಂಗೆ ವಿನ್ ಆದರು ಮಸ್ತು ಅಂತ 2023 ಆಗಬೇಕಿತ್ತು. ನನ್ನ ಮಕ್ಕಳು ಆಸ್ಟ್ರೇಲಿಯಾದವರು ನಮಗಿಂದ ಕಿತ್ಕೊಂಡ್ಬಿಟ್ರು. ಈ 2024 ಆಗುತ್ತೆ ಅಂದ್ಕೊಂಡು ಭಾವಿಸೋಣ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.